ಯಾವಾಗ ಮೂರನೇ ದಿನಾನೂ ಇದೇ ರಿಪೀಟ್ ಆಗುತ್ತೋ ಅವಾಗ ಇವನಿಗೆ ಕನ್ಫರ್ಮ್ ಆಗೋಗ್ಬಿಡುತ್ತೆ ಅದು ಓಡ್ತಾ ಇರೋದು ಮಹಿಳೆ ಅಲ್ಲ, ಯಾವುದೋ ಆತ್ಮ ಅಂದ್ಬಿಟ್ಟು. ಟಾಪ್ 3 ಹಾಂಟೆಡ್ ಪ್ಲೇಸ್ ಇನ್ ಇಂಡಿಯಾ ಅಂತ ತಗೊಂಡ್ರೆ 3ನೇ ಪ್ಲೇಸಲ್ಲಿ ಬೇಗುನ್ಕೊದಾರ್ ರೈಲ್ವೆ ಸ್ಟೇಷನ್ ಇರುತ್ತೆ. 1967ರಲ್ಲಿ ಸ್ಟೇಷನ್ ಮಾಸ್ಟರ್ ಮೋಹನ್ ಅನ್ನೋರು ನೈಟ್ ಡ್ಯೂಟಿಗೆ ಅಂತ ಬಂದಿರ್ತಾರೆ. ನೈಟ್ ಡ್ಯೂಟಿಗೆ ಅಂತ ಬಂದವರು ಅವ್ರ ಕೆಲಸನ ಮಾಡ್ಕೊಂಡು ಕೂತಿರ್ತಾರೆ. ಕೆಲಸ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸರಿಯಾಗಿ ಮಧ್ಯರಾತ್ರಿ 12:10ಕ್ಕೆ ಒಂದು ಟ್ರೈನ್ ಹೋಗ್ತಾ ಇರುತ್ತೆ. ಸೊ ಆ ಟ್ರೈನ್ ಆ ಟೈಮಲ್ಲಿ ಪಾಸ್ ಆಗಬೇಕಾದ್ರೆ ಕಿಟಕಿಯಿಂದ ನೋಡ್ತಾನೆ ಒಂದು ಮಹಿಳೆ ಆ ಟ್ರೈನ್ನ ಕ್ಯಾಚ್ ಮಾಡೋಕ್ಕೆ, ಟ್ರೈನ್ನ ಹತ್ತೋದಕ್ಕೆ ಟ್ರೈ ಮಾಡೋದಕ್ಕೆ ಓಡ್ತಾ ಇರ್ತಾಳೆ. ಸೊ ಯಾವುದೋ ಮಹಿಳೆ ಆ ಟ್ರೈನ್ನ ಕ್ಯಾಚ್ ಮಾಡೋಕೆ ಹೋಗ್ತಿದ್ದಾಳೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ. ನೆಕ್ಸ್ಟ್ ದಿನ ಅದೇ ಥರ ಆ ಟ್ರೈನ್ ಪಾಸ್ ಆಗಬೇಕಾದ್ರೆ ನೋಡ್ತಾನೆ, ತಿರ್ಗಾ ಆ ಮಹಿಳೆ ಓಡೋಗ್ತಾ ಇರ್ತಾಳೆ. ಇವನು ಏನಪ್ಪ ನಿನ್ನೆ ತಾನೇ ಈ ಮಹಿಳೆನ ನೋಡಿದೆ, ಈ ಥರ ಟ್ರೈನ್ ಹತ್ತಕ್ಕೆ ಅಂತ ಹೋಗ್ತಾ ಇದ್ಲು, ಇವತ್ತು ಓಡ್ತಿದ್ದಾಳೆ ಅಂತ ಈಚೆ ಬಂದು ನೋಡ್ತಾನೆ. ನೋಡಿದಾಗ ಹೋಗ್ತಾ ಹೋಗ್ತಾ ಆ ಮಹಿಳೆ ಮಾಯ ಆಗೋಗ್ಬಿಡ್ತಾಳೆ. ಅದ್ ನೋಡಿದ ತಕ್ಷಣ ಒಂಥರ ಶಾಕ್ ಆಗುತ್ತೆ. ಶಾಕ್ ಆದ್ಮೇಲೆ ತಿರ್ಗಾ ವಾಪಸ್ ಹೋಗ್ಬಿಟ್ಟು ಅವ್ನ ಡ್ಯೂಟಿ ಅವ್ನು ಮಾಡ್ತಾ ಇರ್ತಾನೆ. ಯಾವಾಗ ಮೂರನೇ ದಿನಾನೂ ಇದೇ ರಿಪೀಟ್ ಆಗುತ್ತೋ ಅವಾಗ ಇವನಿಗೆ ಕನ್ಫರ್ಮ್ ಆಗೋಗ್ಬಿಡುತ್ತೆ ಅದು ಓಡ್ತಾ ಇರೋದು ಮಹಿಳೆ ಅಲ್ಲ, ಯಾವುದೋ ಆತ್ಮ ಅಂದ್ಬಿಟ್ಟು. ಸೊ ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿರೋ ಸುತ್ತಮುತ್ತ ಜನಕ್ಕೆ ಮತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ ಇರೋರಿಗೆ ಹೇಳಿದ್ರೆ ಯಾರೂ ನಂಬೋದೇ ಇಲ್ಲ. ಮತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ ನೈಟ್ ಡ್ಯೂಟಿಗೆ ಅಂತ ಬರೋರು ಸರಿಯಾಗಿ 12:10 or 15ನೇ ನಿಮಿಷದಲ್ಲಿ ಈ ಥರ ಮಹಿಳೆ ಒಂದು ಟ್ರೈನ್ ಹಿಂದೆ ಓಡೋಗೋದಾಗ್ಲಿ, ಟ್ರೈನ್ ಪಕ್ಕ ಓಡೋಗೋದಾಗ್ಲಿ ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆದಾಗ ಎಲ್ಲರಿಗೂ ಭಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವುದೋ ಮಹಿಳೆ ಆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಇದ್ದಾಳೆ ಅಂದ್ಬಿಟ್ಟು. ಇದನ್ನ ಫಸ್ಟ್ ಹೇಳಿದ್ ಬಂದು ಮೋಹನ್ ಮಾಸ್ಟರು. ಅವನು ಯಾವುದೇ ಕಾರಣ ಇಲ್ದೇ ತೀರೋಗ್ಬಿಡ್ತಾನೆ. ಸೊ ಇವ್ರು ತೀರೋದ್ಮೇಲೆ ಅಂತೂ ಎಲ್ಲರಿಗೂ ಸಡನ್ ಆಗಿ ಭಯ ಬಂದ್ಬಿಡುತ್ತೆ. ಸೊ ಎಲ್ಲರೂ ರೈಲ್ವೇಸ್ಗೆ ಏನಂದ್ರೆ ಆ ಸ್ಟೇಷನಲ್ಲಿ ನಮ್ಗೆ ನೈಟ್ ಡ್ಯೂಟಿ ಹಾಕ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಅಲ್ಲಿರುವ ಟ್ರೈನ್ ಡ್ರೈವರ್ಸ್ ಯಾರ್ಯಾರು ಪಾಸ್ ಆಗ್ತಾ ಇರ್ತಾರೋ ಅವ್ರು ಎಲ್ಲರೂ ಹೇಳ್ತಾರೆ, ಯಾವುದೋ ಒಂದು ಹೆಣ್ಣು ನಮ್ಮ ಟ್ರೈನ್ ಪಕ್ಕನೇ ಓಡ್ತಾ ಇರ್ತಾಳೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ನೋಡಿದ್ದಾರೆ ಅಂತ 100% ಆಗಿ ಹೇಳ್ತಾರೆ. ಸೊ ಎಲ್ಲರಿಗೂ ಆ ಬೇಗುನ್ಕೊದಾರ್ ಸ್ಟೇಷನ್ ಅಂದರೆ ಭಯ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಆ ಮಹಿಳೆ ಯಾರು, ಏನಕ್ಕೆ ಓಡ್ತಿದ್ದಾಳೆ ಅಂದ್ಬಿಟ್ಟು ಅಲ್ಲಿ ಸುತ್ತ ಇರೋ ಊರ ಮಕ್ಕಳನ್ನ ಕೇಳಿದಾಗ ಅವಾಗ ಹೇಳ್ತಾರೆ, ಆ ಊರಲ್ಲಿ ಆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಒಂದು ಮಹಿಳೆ ಇದ್ಲಂತೆ, ಅವಳಿಗೆ ಒಂದು ಮಗ ದೂರದಲ್ಲಿ ಓದ್ತಾ ಇದ್ನಂತೆ. ಸೊ ಈ 12:10 ಟ್ರೈನು ಯಾವುದು ಜಾರ್ಖಂಡಿಂದ ವೆಸ್ಟ್ ಬೆಂಗಾಲ್ಗೆ ಹೋಗುತ್ತೆ, ಆ ಟ್ರೈನಲ್ಲಿ ನಾನು ಬರ್ತೀನಿ ಅಂತ ಈ ಅಮ್ಮನಿಗೆ ತಿಳಿಸಿರ್ತಾನಂತೆ. ಅವ್ರ ಮಗನ್ನ ರಿಸೀವ್ ಮಾಡ್ಕೊಳಕ್ಕೆ ಆ ಸ್ಟೇಷನ್ಗೆ ಹೋಗ್ತಾಳೆ. ಸ್ಟೇಷನ್ಗೆ ಹೋದಾಗ ಅವ್ರ ಮಗ ಬರೋದೇ ಇಲ್ಲ. ಸೊ ಮಗ ಏನಕ್ಕೆ ಬರಲ್ಲ ಅಂತ ಅಲ್ಲಿರೋರನ್ನ ವಿಚಾರಿಸಿ ಅದು ಇದು ಮಾಡಿದಾಗ, ಯಾಕಂದ್ರೆ 1967 ಅಂದರೆ ಟೆಲಿಫೋನ್ ಇರಲ್ಲ, ಏನೂ ಇರಲ್ಲ, ಬರೀ ಮೆಸೇಜಸ್ಸು ಲೆಟರ್ಸ್ ಅಷ್ಟೇ ಅಲ್ವಾ. ಸೊ ವಿಚಾರಿಸಿದಾಗ ಇಲ್ಲ, ನಿಮ್ಮ ಮಗ ಟ್ರೈನಲ್ಲಿ ಬರೋಕ್ಕೆ ಮುಂಚೆನೇ ಎಲ್ಲೋ ತೀರೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಆದರೆ ಇವಳು ನಂಬೋದೇ ಇಲ್ಲ. ಸೊ ಇಲ್ಲ, ನನ್ನ ಮಗ ಬಂದೇ ಬರ್ತಾನಂತ ರಾತ್ರಿ ಆ 12:10 ಟ್ರೈನಿಗೆ ಹೋಗ್ಬಿಟ್ಟು ಅವ್ರ ಮಗನಿಗೋಸ್ಕರ ಕಾಯ್ತಾ ಇರ್ತಾ ಇದ್ಲಂತೆ. ಯಾವಾಗ ಒಂದು ಸ್ವಲ್ಪ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಆದ್ರೇನೋ ಅವ್ರ ಮಗ ಬರಲ್ವೋ, ಇವಳು ತಡಿಯೋಕ್ಕಾಗದೆ ಅದೇ ಟ್ರೈನ್ ಹತ್ರ ಬಿದ್ದು ಸೂಸೈಡ್ ಮಾಡಿ ತೀರೋಗ್ಬಿಟ್ಟವಳೆ. ಸೊ ತೀರೋದಾದ್ಮೇಲೆ ಆ ಟ್ರೈನ್ ಬಂದಾಗ ಅವಳ ಆತ್ಮ ಈಚೆ ಬಂದು ಆ ಟ್ರೈನಲ್ಲಿ ಮಗ ಬರ್ತಾನ ಇಲ್ಲ ಆ ಟ್ರೈನಲ್ಲಿ ನಾನು ಹತ್ಲ ಅಂತ ಓಡೋಗಿ ಅಲ್ಲಿ ಸುತ್ತಮುತ್ತ ಇರೋರಿಗೆ ಕಾಟ ಕೊಟ್ಟಿದ್ದಾಳೆ ಅಂತ ಹೇಳ್ತಾರೆ. ಸೊ ಇದರಿಂದ ಅಲ್ಲಿ ಯಾರೂ ರೈಲ್ವೆ ಸ್ಟೇಷನ್ಗೆ ಯಾರು ಹೋಗದಿರೋ ಕಾರಣ, ಯಾರು ಏನಾದ್ರು ಡ್ಯೂಟಿ ಹಾಕಿದ್ರೆ ಅಲ್ಲಿ ನಾನು ಹೋಗಲ್ಲ ಅಂತ ಹೇಳಿರೋರ ಕಾರಣ 42 ವರ್ಷ ಆ ಸ್ಟೇಷನಲ್ಲಿ ನಿಲ್ಲಿಸೋದನ್ನ ಬ್ಯಾನ್ ಮಾಡಿದ್ರು. ಸೊ ಆ ರೈಲ್ವೆ ಸ್ಟೇಷನ್ 42 ಇಯರ್ಸ್ವರೆಗೂ ಯಾವುದೇ ಆಪರೇಷನ್ಸ್ ನಡೀಲಿಲ್ಲ. ಸೊ ಇವಾಗ ಬೇಗುನ್ಕೊದಾರ್ ಸ್ಟೇಷನ್ ಬರ್ತಿದೆ ಅಂದರೆ ಟ್ರೈನ್ ಆಟೋಮೆಟಿಕ್ ಆಗಿ ಸ್ಪೀಡ್ ಆಗಿಬಿಡೋದು. ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ಸು ಅವರು ಇವರು ಎಲ್ಲ ಹೋಗ್ಬಿಟ್ಟು ಆ ಸ್ಟೇಷನಲ್ಲಿ ಇರೋದು ಅದು ಇದು ನೋಡೋಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಏನೂ ಕಾಣಿಸ್ಕೊಳ್ಳಿಲ್ಲ. ಬಟ್ ಏನಕ್ಕೆ ನಿಜ ಅಂತ ನಂಬೇಕಾಗತ್ತೆ ಅಂದರೆ 42 ವರ್ಷ ಯಾವುದೇ ರೈಲ್ವೆ ಸ್ಟೇಷನ್ನ ಆಪರೇಷನ್ಸ್ ಇಲ್ಲದೆ ಏನು ಕೆಲಸ ಮಾಡದೆ ನಿಲ್ಸಿದ ಚರಿತ್ರೆನೇ ಇಲ್ಲ ಈ ಒಂದು ಸ್ಟೇಷನ್. ಅದಕ್ಕೆ ಇದು ಮೋಸ್ಟ್ ಹಾಂಟೆಡ್ ಪ್ಲೇಸ್ ಆಫ್ ಇಂಡಿಯಾ ಅಂತ ಡಿಕ್ಲೇರ್ ಆಗಿರೋದು. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ಸಲ್ಲಿ ತಿಳಿಸಿ. ಇದೇ ಥರ ಡಾರ್ಕ್ ಸ್ಟೋರೀಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಇದು ಪ್ರವೀಣ್ ಫ್ರಮ್ ಪ್ರವೀಣ್ ಡಾರ್ಕ್ ಇನ್ಸ್ಟೆನ್ಸ್.